Whoever follows me will never walk in darkness, but will have the light of life. Listening to these words of the Master, many lives have been transformed. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿ ವರ್ಷವೂ ನಾವು ಧರ್ಮ ಪ್ರಚಾರ ಭಾನುವಾರವನ್ನು ಅತಿ ಆಡಂಬರದಿಂದ ಆಚರಿಸುತ್ತಾ ಬಂದಿದ್ದೇವೆ. ಆದರೆ ಈ ವರ್ಷ ಈ ಕೋವಿಡ್ ಸೋಂಕಿನಿಂದ ಅಂತಹ ಒಂದು ಆಡಂಬರ ನಮ್ಮಲ್ಲಿ ಇಲ್ಲದಿದ್ದರೂ ಕೂಡ ನಾವು ಧರ್ಮ ಪ್ರಚಾರವನ್ನು ವಿಶೇಷವಾಗಿ ಧ್ಯಾನಿಸುತ್ತೇವೆ. ನಮ್ಮ ಕಿರು ಕ್ರೈಸ್ತ ಸಮುದಾಯದಲ್ಲಿ ನಾವು ಧರ್ಮ ಪ್ರಚಾರವನ್ನು ಹೇಗೆ ಧ್ಯಾನಿಸಬಹುದು, ಹೇಗೆ ಅದನ್ನು ಆಚರಿಸಬಹುದು ಎಂಬುದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುತ್ತೇವೆ. Dear brothers and sisters in Jesus Christ, this year we are going to celebrate the Mission Sunday with a theme proposed by Pope Francis, taken from the book of Isaiah, chapter 6, verse 9. Here am I, send me. Pope Francis explains that it is especially the Church which still continues the mission of Jesus in history. Thus, the baptized members are sent forth in the name of the Church. Through our life of witness and proclamation of the Gospel, God still continues to manifest His love. This is how He is able to touch and transform hearts, minds, bodies, societies, and culture in every place and time. God's question, "Whom shall I send?" expressed by Prophet Isaiah, is addressed once more to us and awaits convincing response of ours. Here am I, send me. இயேசுவில் அன்புமிக்கவர்களே, அக்டோபர் மாதம் என்றாலே நமது நினைவுக்கு வருவது இரு திரு நிகழ்வுகள். ஒன்று ஜெபமாலை மாதா திருவிழா, மற்றொன்று மறைபரப்பு ஞாயிறு. மறைபரப்பு என்றால் நாம் வெளியூர்களுக்கோ வெளிநாடுகளுக்கோ சென்று இயேசுவை அறியாத மக்களுக்கு இயேசுவை அறிவிப்பது மட்டுமல்ல, நாம் நமது குடும்ப வாழ்க்கையிலும் தனிப்பட்ட வாழ்க்கையிலும் நாம் இதை செய்ய முடியும். குறிப்பாக பரிவு, பாசம், விசுவாசம், ஒற்றுமை, நட்பு ஆகிய இப்படிகளை நாம் குடும்பத்திலிருந்தே வளர்த்து கொள்ள முடியும். இதையே நமது அன்பியங்கள் தங்களது வாழ்வாக எடுத்து செயல்பட்டு வருகிறது. இப்பொழுது நமது அன்பியங்கள் தங்களது நற்செய்தி பணியையும் தங்களது விசுவாச அனுபவத்தையும் உங்களோடு பகிர்ந்து கொள்ள இருக்கிறார்கள். வாருங்கள், நாமும் அவர்களோடு சேர்ந்து இணைந்து ஜெபிப்போம். அஞ்சலி வார்த்தையான இறைவனுக்கு தீபத்தாலே அஞ்சலி, வார்த்தையான இறைவனுக்கு தீபத்தாலே அஞ்சலி, வார்த்தையான இறைவனுக்கு தீபத்தாலே அஞ்சலி, வார்த்தையான இறைவனுக்கு தூபத்தாலே அஞ்சலி, வார்த்தையான இறைவனுக்கு தூபத்தாலே அஞ்சலி, வார்த்தையான இறைவனுக்கு தூபத்தாலே அஞ்சலி, வார்த்தையான இறைவனுக்கு மலர்களாலே அஞ்சலி, வார்த்தையான இறைவனுக்கு மலர்களாலே அஞ்சலி, வார்த்தையான இறைவனுக்கு மலர்களாலே அஞ்சலி. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಮತ್ತಯ್ಯನು ಬರೆದ ಶುಭ ಸಂದೇಶದಿಂದ ವಾಚನ. 11 ಮಂದಿ ಶಿಷ್ಯರು ಗಲಿಲೆಯಕ್ಕೆ ಹೋದರು. ಯೇಸು ಸೂಚಿಸಿದ ಬೆಟ್ಟಕ್ಕೆ ಬಂದರು. ಅಲ್ಲಿ ಯೇಸು ಸ್ವಾಮಿಯನ್ನು ಕಂಡು ಅವರನ್ನು ಪೂಜಿಸಿದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು
ಮಾತಾಡಿದರು. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಅದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕದ ಅಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ತಂದೆಯೇ ನಿನ್ನ ವಾಕ್ಯವು ನನ್ನ ಜೀವ ಬೆಳಗಿತು, ಬಾಳು ಧನ್ಯವಾಯಿತು, ಬಾಳು ಧನ್ಯವಾಯಿತು. ದೇವರ ವಾಕ್ಯ ನನಗೆ ದಾರಿದೀಪವಾಗಿದೆ. ದೇವರ ವಾಕ್ಯ ನನ್ನ ಜೀವನದಲ್ಲಿ ಯಾವ ಪರಿಣಾಮವನ್ನು ಬೀರಿದೆ ಎಂಬುದನ್ನು ನಾನು ಕೆಲವು ನಿಮಿಷಗಳು ನಿಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತೇನೆ. ಚಿಕ್ಕ ವಯಸ್ಸಿನಿಂದಲೇ ನನ್ನನ್ನು ನನ್ನ ತಂದೆ ತಾಯಿಯರು ಪ್ರತಿದಿನ ದೇವಾಲಯಕ್ಕೆ ಕಳಿಸಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಅಲ್ಲಿ ನಡೆಯುವ ಎಲ್ಲ ಪವಿತ್ರ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ನನಗೆ ಅಭ್ಯಾಸ ಮಾಡಿಸಿಕೊಟ್ಟಿದ್ದಾರೆ. ಈಗ ನನಗೆ ಮದುವೆಯಾಗಿ 2 ಮಕ್ಕಳನ್ನು ದೇವರು ದಯಪಾಲಿಸಿದ್ದಾರೆ. ನನ್ನ ದಾಂಪತ್ಯ ಜೀವನದಲ್ಲಿ ಅನೇಕ ಕಷ್ಟಗಳು, ತೊಂದರೆಗಳು, ಏರುಪೇರುಗಳು ಇದ್ದಾಗಲೂ ನನ್ನ ಜೀವನದಲ್ಲಿ ನಾನು ಸಂತೋಷದಿಂದ ಎದುರುಗೊಳ್ಳಲು ನನಗೆ ಧೈರ್ಯ, ಶಕ್ತಿ ನೀಡಿದ್ದು ಆ ದಯಾಮಯ ದೇವರ ವಾಕ್ಯಗಳು ಮಾತ್ರ. ಎಲ್ಲಿ 2 ಅಥವಾ 3 ಜನ ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನನ್ನ ಪ್ರಸನ್ನತೆ ಇರುತ್ತದೆ ಎಂಬ ವಾಕ್ಯಗಳಂತೆ ನಾನು ಲೂರ್ದು ಮಾತೆಯ ದೇವಾಲಯ ಲೂರ್ದು ನಗರದಲ್ಲಿರುವ ಜಾರ್ನೆಯಲ್ಲಿರುವ ಕಿರುಕ್ರೈಸ್ತರ ಸಮುದಾಯದಲ್ಲಿ ನಾನು 14 ವರ್ಷಗಳ ಕಾಲ ಸದಸ್ಯರಾಗಿದ್ದೇನೆ. ಈ ಕಿರುಕ್ರೈಸ್ತರ ಸಮುದಾಯದ ಪ್ರಾರ್ಥನೆಗಳಲ್ಲಿ ನಾನು ಪಾಲ್ಗೊಂಡು ಭಕ್ತಿಯಿಂದ ದೇವರ ವಾಕ್ಯವನ್ನು ಆಲಿಸಿ ಬಂದಾಗ ನನಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತಾ ಇತ್ತು. ಈ ಕಿರುಕ್ರೈಸ್ತರ ಸಮುದಾಯದ ಪ್ರಾರ್ಥನೆಗಳಲ್ಲಿ ನಾವು ಪಾಲ್ಗೊಳ್ಳಬೇಕಾದರೆ ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿ ಮಾಡಿ ನಮ್ಮ ಕಷ್ಟ ದುಃಖಗಳು ಹಂಚಿಕೊಂಡು ಮನೆಗೆ ತಿರುಗಿ ಬಂದಾಗ ನೆಮ್ಮದಿಯ ಜೀವನವನ್ನು ನಾವು ಕಾಣಬಹುದಾಗಿತ್ತು. ಇದರಿಂದಾಗಿ ನಾವು ಎಲ್ಲರೂ ತಪ್ಪದೇ ಕಿರುಕ್ರೈಸ್ತರ ಸಮುದಾಯದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ನಮ್ಮಲ್ಲಿರುವುದನ್ನು ಬಡವರಿಗೆ ಹಂಚಿಕೊಂಡು ಜೀವಿಸಲು ನಾವು ಕಲಿಯೋಣ. ದೇವರ ವಾಕ್ಯ ಹೇಗೆ ನಾನು ಪರರಿಗೆ ಸಾರಬಹುದು ಎಂಬುದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಮತ್ತಾಯನ ಬರೆದ ಶುಭ ಸಂದೇಶ ಅಧ್ಯಾಯ 28 ವಾಕ್ಯಗಳು 16ರಿಂದ 20ವರೆಗೆ ಇರುವ ವಚನಗಳಂತೆ, ನೀವು ಪ್ರಪಂಚದ ಕಟ್ಟ ಕಡೆಗೆ ಹೋಗಿ ಶುಭ ಸಂದೇಶವನ್ನು ಸಾರಿರಿ ಎಂಬ ವಾಕ್ಯಗಳಂತೆ ನಾನು ಕಟ್ಟ ಕಡೆಗೆ ಹೋಗಿ ಪ್ರಪಂಚದ ಎಲ್ಲ ಕಡೆಗೆ ಹೋಗಿ ನಾನು ಶುಭ ಸಂದೇಶವನ್ನು ಸಾರಲು ಒಂದು ಗೃಹಿಣಿಯಾಗಿ ನನಗೆ ಸಾಧ್ಯವಾಗುವುದಿಲ್ಲ. ಆದರೆ ನಾನಿರುವ ಕಡೆಯಲ್ಲೇ ನಾನು ಯೇಸು ಕ್ರಿಸ್ತರ ಬಗ್ಗೆ ಶುಭ ಸಂದೇಶವನ್ನು ಸಾರಲು ನನಗೆ ಸಾಧ್ಯವಾಗುತ್ತದೆ. ಹೇಗೆಂದರೆ ನಾವಿರುವ ಸ್ಥಳದಲ್ಲಿ ನಮ್ಮ ನಡೆ ನುಡಿಗಳ ಮುಖಾಂತರ ನಾವು ಬೇರೆಯವರಿಗೆ ಮಾದರಿ ಜೀವನವನ್ನು ನಡೆಸಿ ಯೇಸು ಕ್ರಿಸ್ತರಿಗೆ ಸಾಕ್ಷ್ಯಗಳಾಗಿ ನಾವು ಜೀವಿಸಬಹುದು. ಇವಾಗ ಕೊರೋನಾ ವೈರಸ್ನಿಂದ ಈ ಪ್ರಪಂಚವೇ ನಡುಗುತ್ತಿರುವಾಗ ಎಷ್ಟೋ ಜನ ನಮ್ಮ ನೆರೆಯವರ ಮಧ್ಯೆ ಎಷ್ಟೋ ಜನ ಹೊಟ್ಟೆಗೆ ಊಟ ಇಲ್ಲದೆ ಸರಿಯಾದ ಕೆಲಸವಿಲ್ಲದೆ ಕಷ್ಟಪಡುತ್ತಿರುವುದನ್ನು ನಾವು ಕಣ್ಣಾರ ಕಂಡಿದ್ದೇವೆ. ಇಂಥ ಸಂದರ್ಭಗಳಲ್ಲಿ ನಾನು ನಮ್ಮ ಕುಟುಂಬದವರು ಮತ್ತು ಇತರರೊಂದಿಗೆ ಸೇರಿ ಎಷ್ಟೋ ಜನರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡಿದ್ದೇವೆ. ಈ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾದರೆ ನನ್ನ ಬಾಳಿನಲ್ಲಿ ನಡೆದ ಇನ್ನೊಂದು ಘಟನೆ ನನಗೆ ನೆನಪು ಬರುತ್ತದೆ. ಒಂದು ದಿವಸ ನಾನು ಪಕ್ಕದ ಧರ್ಮ ಕೇಂದ್ರದಲ್ಲಿರುವ ದೇವಾಲಯಕ್ಕೆ ಹೋಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಹಿಂತಿರುಗಿ ಬಂದಾಗ ನನ್ನ ಹಿಂದುಗಡೆ ಅಕ್ಕ ಅಕ್ಕ ಎಂಬ ಒಂದು ಶಬ್ದ ನನಗೆ ಕೇಳಿಸಿತು. ತಿರುಗಿ ನೋಡಿದಾಗ 2 ಕಣ್ಣು ಕಾಣದೆ ಇರುವ 2 ವ್ಯಕ್ತಿಗಳು ನನ್ನ ಹತ್ತಿರ ಬಂದು ನನಗೆ ದಾರಿಗೆ ಹೊರಗೆ ಹೋಗಲು ನನಗೆ ಸಹಾಯ ಮಾಡುತ್ತೀರಾ ಎಂಬುದನ್ನು ಕೇಳಿಸಿತ್ತು. ಅವರ ಕೈ ಹಿಡಿದು ನಾನು ಕರೆದುಕೊಂಡು ಹೋದಾಗ ಮತ್ತೆ ಅವರಿಗೆ ನನ್ನ ಹತ್ರ ಒಂದು ಸಹಾಯ ಕೇಳಿದರು, ಅಕ್ಕ ನನಗೊಂದು ಸಹಾಯ ಮಾಡ್ತೀರಾ ಅಂತ. ತಕ್ಷಣವೇ ನಾನು ಹಣದ ಸಹಾಯ ಅವರು ಕೇಳ್ತಾರೆ ಎಂದು ಭಾವಿಸಿ ನನ್ನ ಕೈಯಲ್ಲಿದ್ದ 100 ರೂಪಾಯಿಯನ್ನು ತೆಗೆದು ಅವರಿಗೆ ಕೊಡಕ್ಕೆ ಹೋದಾಗ ನನಗೆ ಹಣದ ಸಹಾಯ ಏನು ಬೇಡ ಅಕ್ಕ, ನಮಗೆ ಅಡಿಗೆ ಮಾಡಿ ತಿನ್ನಲು ಒಂದು ಸ್ಟವ್ ಮತ್ತು ಕುಕ್ಕರನ್ನು ನಮಗೆ ಒದಗಿಸಿಕೊಡ್ತೀರಾ ಎಂದು ಕೇಳಿದಾಗ ತಕ್ಷಣವೇ ನನ್ನ ಫೋನ್ ನಂಬರನ್ನು ಅವರಿಗೆ ಬರೆದುಕೊಡೋದಕ್ಕೆ ಆಗದೇ ಇರುವುದರಿಂದ ನಾನು ಹೇಳುವಾಗ ಆ ಹುಡುಗಿ
ಬಾಯಲ್ಲಿ ಗ್ರಹಿಸಿಕೊಂಡು 4-5 ದಿವಸಗಳ ಬಳಿಕ ನನಗೆ ಕರೆ ತಂದರು. ಅವಳಿಗೆ ನನ್ನ ಗೆಳತಿಯ ಸಹಾಯದಿಂದ ನಾನು ಅವಳಿಗೆ ಸ್ಟವ್ ಮತ್ತು ಕುಕ್ಕರನ್ನು ಮತ್ತು ಇದರ ವಸ್ತುಗಳನ್ನು ಒದಗಿಸಿಕೊಟ್ಟೆ. ಇದನ್ನು ನಾನು ಯಾಕೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆಂದರೆ, ನಾವು ಒಂದು ಗೃಹಿಣಿಯಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡದೇ ಆಗಬಹುದು, ಆದರೆ ದೈನಂದಿನ ಜೀವನದಲ್ಲಿ ನಮಗೆ ಬರುವ ಒಂದೊಂದು ಅವಕಾಶಗಳನ್ನು ಸದುಪಯೋಗಗೊಳಿಸಿ ನಾವು ಆ ಕೆಲಸಗಳನ್ನು ನಾವು ಸಂತೃಪ್ತಿಯಾಗಿ ನಾವು ಮಾಡುವಾಗ ನಮಗೆ ನೆಮ್ಮದಿ ಜೀವನ ನಮಗೆ ಸಿಗುತ್ತೆ. ಇದನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುವಾಗ ನೀವು ಅದಕ್ಕೆ ನನ್ನ ಈ ಮಾತುಗಳು ನಿಮಗೆ ಪ್ರೇರೇಪಣೆಯಾಗುತ್ತದೆ ಎಂಬ ನಂಬಿ ಈ ಅವಕಾಶಗಳನ್ನು ನನಗೆ ಒದಗಿಸಿಕೊಟ್ಟವರನ್ನು ವಂದಿಸುತ್ತಾ ಈ மாத்துಗಳನ್ನು ನಾನು ಕೊನೆಗೊಳಿಸುತ್ತೇನೆ. ಪ್ರೈಸ್ ಬಿ ಟು காட். புனித மத்திய எழுதிய நற்செய்தியிலிருந்து வாசகம். அதிகாரம் 28, இறை வசனங்கள் 16-20 முடிய. 11 சீடர்களும் இயேசு தங்களுக்கு பணித்தபடியே கலிலியாவில் உள்ள ஒரு மலைக்கு சென்றார்கள். அங்கே அவரை கண்டு பணிந்தார்கள். சிலரோ ஐயமுற்றார்கள். இயேசு அவர்களை அணுகி, விண்ணுலகிலும் மண்ணுலகிலும் அனைத்து அதிகாரமும் எனக்கு அருளப்பட்டிருக்கிறது. எனவே நீங்கள் போய் எல்லா மக்கள் இனத்தாரையும் சீடராக்குங்கள். தந்தை, மகன், தூய ஆவியார் பெயரால் திருமுழுக்கு கொடுங்கள். நான் உங்களுக்கு கட்டளையிட்ட யாவையும் அவர்களும் கடைபிடிக்கும்படி கற்பியுங்கள். இதோ, உலகம் முடியும் வரை எந்நாளும் நான் உங்களுடன் இருக்கின்றேன் என்று கூறினார். ஆண்டவரின் அருள்வாக்கு. அன்பார்ந்த சகோதர சகோதரிகளே, உங்கள் அனைவருக்கும் என்னுடைய தாழ்மையான வணக்கத்தை தெரிவித்துக் கொள்கின்றேன். ஞானஸ்தானம் பெற்ற ஒவ்வொரு கிறிஸ்தவனுக்கும் ஆண்டவருடைய இறை வார்த்தையை போதிக்க கடமைப்பட்டு இருக்கிறார்கள். ஆகவே நானும் ஒரு கிறிஸ்தவன். நான் ஞானஸ்தானம் பெற்று 75 ஆண்டுகள் கடந்து ஓடிவிட்டது. அந்த 75 ஆண்டுகளிலே இறை வார்த்தையை நான் அதிகமாக படித்திருக்கின்றேன். ஆனால் இறை வார்த்தையினுடைய முழுமையான அர்த்தம் எனக்கு புரியாமல் இருந்தது. அதை தொடர்ந்து நான் அன்பியத்தில் ஒரு உறுப்பினராக இணைந்து அன்பியத்திய கூட்டங்களிலே நான் இறை வார்த்தையை போதித்து அக்கம் பக்கத்தில் இருப்பவர்களுக்கு இறை வார்த்தையை போதித்தேன். பிற மதத்து சகோதரருக்கு இறை வார்த்தையை போதித்தேன். அவர்களும் அனைவரும் மனமு வந்து ஆண்டவருடைய இறை வார்த்தையை ஏற்றுக்கொண்டு அவர்களும் ஆண்டவரை ஏற்றுக்கொண்டார்கள். ஆகவே நான் வாழ்கின்ற ஒவ்வொரு நாளும் இறை வார்த்தை போதிக்கக்கூடிய ஆர்வம் எனக்கு அதிகமாக வந்து கொண்டே இருக்கிறது. ஆகவே நான் வாழ்கின்ற கடைசி வரை இறை வார்த்தையை முழுமையாக நான் மக்களுக்கு எடுத்துரைப்பேன் என்பதை மிக மகிழ்ச்சியோடு சந்தோஷத்தோடு தெரிவித்துக் கொள்கின்றேன். நன்றி, வணக்கம். A reading from the Holy Gospel according to Matthew chapter 28 verses 16 to 20. Great is the Lord and is most worthy of all praises. Greetings to you, my dear brothers and sisters, in the name of Jesus Christ. I, Miss Priscilla of Our Lady of Victory's Church, KGF, has come here to share my views as how I was inspired by the Word of God. Matthew chapter 4 says, and verse 4, man does not live by bread alone, but he lives by the Word of God. This has inspired me a lot to go deep into my faith till today. And also in Matthew Gospel, chapter 25, verses from 30 to 40, he says, when I was hungry, you fed me. When I was lonely, you comforted me. And when I was sick, you came for my help. This has inspired me a lot as a teacher here, and I joined this SEC group, and this made me to go deeper into my faith and to help the poor students who are non-Catholics and also the students who are poor and needy. Till today, children, when they need their help, I used to help them and counsel them and giving them this word of God to them. So, as a baptized person, In the name of the Father, and of the Son, and of the Holy Spirit. Amen.
My dear brothers and sisters in Christ Jesus, we are celebrating the Mission Sunday. Month of October is known for Missionary Sundays. Dear ones, once we go through the Word of God, the Word of God says, go to the entire world and baptize them in the name of the Father and of the Son and of the Holy Spirit, and preach the good news. Yes, dear ones, it is not the duty for the priest or the nuns alone, the religious. It is the duty of the Christians to bring the good news and give it to the people, those who do not know about Christ and those who are willing to embrace Christ and Christianity. As a missionarian, I was in Africa, in different countries. It's very hard to explain my experience with her. Of course, I used to think the church fathers and the other histories, how the forefathers, they went through the hardships to spread the Christianity and the good news. In Tamil, we used to say the Bible words of St. Paul, நற்செய்தியை அறிவிக்காவிடில் ஐயோ எனக்கு கேடு. நற்செய்தியை அறிவிக்காவிடில், if I didn't preach the good news, ஐயோ எனக்கு கேடு. It is a duty for the Christians to preach the good news to the poor and needy. As I said at the beginning, we underwent many hardships, and personally, as a missionary in a different continent, different country, different between the religion, different culture, different food, and we struggled a lot. Days and months we slept under the trees, under the caves, and we didn't get a proper food, and the dress code and all the threats from the people as well as from the animals, wild animals, like that. We have some bitter experience, but always we used to carry the joy within us. Yes, that joy is Christ is with us. Christ is in us. If Christ is with us, we do not worry about anything. So, please don't think that I am again and again repeating the same word. It is our duty as a Christians to spread the good news, to reach the good news to the least in the corner. I pray especially for this month, not only in this month, but forever. Not only in Africa, even in our own country, the motherland too, we are struggling a lot. Though we have the Word of God, the thirst within us, there are some blocks. It is not allowing us to reach the people, but God is with us. Even the Word of God says, in front of us there is a problem like a mountain, a huge mountain. If God is with you, everything will go away like a snow. Yes, dear ones, we will get the strength from the Holy Spirit. We will get the strength from the Mama Mary. We will get the strength from the Trinitarian God. They will lead us to reach
They will lead us all our hardships. They will lead us to the destination. May Almighty God bless you. In the name of ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಈಗ ನಾವು ಪ್ರಾರ್ಥಿಸುವುದು ರೋಗಿಗಳಿಗಾಗಿ. ಅಪ್ಪ ಯೇಸುವೆ, ನಿಮ್ಮನ್ನು ಆರಾಧಿಸುತ್ತೇನೆ ಸ್ವಾಮಿ, ನಿಮ್ಮನ್ನು ವಂದಿಸುತ್ತೇನೆ ಸ್ವಾಮಿ, ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಸ್ವಾಮಿ. ದೇವಾದಿ ದೇವನೇ, ಅಪ್ಪ ಈ ಸಮಯದಲ್ಲಿ ಸ್ವಾಮಿ ನಾವು ನಿಮ್ಮನ್ನು ಕರೆಯುತ್ತಿದ್ದೇವೆ ಸ್ವಾಮಿ. ನಮ್ಮ ಮಧ್ಯೆ ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ನಮ್ಮ ಕೋರಿಕೆಗಳನ್ನು ನೆರವೇರಿಸಿ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮ ವಿಶ್ವದಲ್ಲಿರುವ ಈ ಕೋವಿಡ್-19 ರೋಗವನ್ನು ಸ್ವಾಮಿ ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಮತ್ತು ಕ್ವಾರಂಟೈನಲ್ಲಿರುವ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ದೇವನೇ ತಂದೆಯೇ, ಈ ರೋಗಿಗಳನ್ನು ಗುಣಪಡಿಸಿ ಸ್ವಾಮಿ, ಅವರಿಗೆ ಬೇಕಾಗಿರುವ ಸಹಾಯವನ್ನು ಮಾಡಿ ಸ್ವಾಮಿ. ಅಪ್ಪ ತಂದೆಯೇ, ಅಪ್ಪ ಅವರಿಗೆ ತುಂಬ ನೊಂದಿದ್ದಾರೆ ಸ್ವಾಮಿ, ಬೆದರ್ಕೊಂಡಿದ್ದಾರೆ ಸ್ವಾಮಿ. ಆ ಹೆದರಿಕೆಯನ್ನು ಹೋಗಲಾಡಿಸಿ, ಆ ಭಯವನ್ನು ಹೋಗಲಾಡಿಸಿ ಸ್ವಾಮಿ. ದೇವರೇ, ನಿಮ್ಮಲ್ಲಿ ವಿಶ್ವಾಸವನ್ನು ನೀಡಿ ಸ್ವಾಮಿ, ನಿಮ್ಮಲ್ಲಿ ಹೆಚ್ಚೆಚ್ಚು ವಿಶ್ವಾಸವನ್ನು ಕೊಟ್ಟು ಸ್ವಾಮಿ ಅವರ ಲವಲವಿಕೆಯಿಂದಿರಲಿ ಸ್ವಾಮಿ. ಅದೇ ಥರ ಲೋಕದಲ್ಲಿರೋ ಎಲ್ಲ ಮಕ್ಕಳನ್ನು ಸ್ವಾಮಿ, ಎಲ್ಲ ರೋಗಿಗಳನ್ನು ಪಾದದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಒಂದೊಂದು ರೋಗಿಗಳನ್ನು ಮುಟ್ಟಿ ಆಶೀರ್ವದಿಸಿ ಸ್ವಾಮಿ. ಅಪ್ಪ ಯೇಸುವೆ, ಎಂತೆಂಥ ಕಾಯಿಲೆಗಳು, ಎಂತೆಂಥ ರೋಗಿಗಳು ಯಾವ್ಯಾವ ಥರ ನರಳುತ್ತಿದ್ದಾರೆ ಸ್ವಾಮಿ, ಆ ಎಲ್ಲ ರೋಗಿಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ, ಅಂದು ಸ್ವಾಮಿ ನೀವು ಎಷ್ಟೋ ರೋಗಿಗಳನ್ನು ಗುಣಪಡಿಸಿದ್ದೀರಿ ಸ್ವಾಮಿ. ಅದೇ ಥರ ಸ್ವಾಮಿ ಈ ವಿಶ್ವಕ್ಕೆ ಇಳಿದು ಬನ್ನಿ ಸ್ವಾಮಿ, ಈ ಭೂಲೋಕಕ್ಕೆ ಬಂದ ಸ್ವಾಮಿ ಇಲ್ಲಿರೋ ರೋಗಿಗಳನ್ನು ಗುಣಪಡಿಸಿ ಸ್ವಾಮಿ, ಅವರ ಕಷ್ಟಗಳನ್ನು ಸಂಧಿಸಿ ಸ್ವಾಮಿ, ಅವರನ್ನು ವೇದನೆಗಳನ್ನು ಸ್ವಾಮಿ, ಅವರ ಕಣ್ಣೀರನ್ನು ಒರೆಸಿ ಸ್ವಾಮಿ. ಅಪ್ಪ ದಯಾಮಯ ತಂದೆಯೇ, ನಿಮ್ಮನ್ನು ಬೇಡುತ್ತೇವೆ ಸ್ವಾಮಿ. ಅಪ್ಪ, ಒಂದೊಂದು ಮನಸ್ಸಲ್ಲಿ ಸ್ವಾಮಿ ಯಾವ್ಯಾವ ಥರ ರೋಗಿಗಳು ಯಾವ್ಯಾವ ಥರ ನಡುತ್ತಾರೆ ಸ್ವಾಮಿ. ಅಪ್ಪ, ಕಷ್ಟದಿಂದ ಇರುವವರು, ಕಾಯಿಲೆದಿಂದ ಇರುವವರು ಸ್ವಾಮಿ, ಊಟಕ್ಕೆ ಇಲ್ಲದಿರೋ ಸ್ವಾಮಿ, ಈ ನೋವಿನಿಂದ ನರಳಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ದೇವನೇ, ಅಪ್ಪ இந்த ಕೋವಿಡ್-19 ಸ್ವಾಮಿ ಹೆದರಿಕೊಂಡು ಅರ್ಧ ಜನ ಸಾಯ್ತಿದ್ದಾರೆ ಸ್ವಾಮಿ. ಅದೆಲ್ಲ ಜನಗಳಿಗೂ ಆಶೀರ್ವಾದ ಮಾಡಿದ ಎಲ್ಲ ಜನಗಳನ್ನು ಆಶೀರ್ವದಿಸಿ ಸ್ವಾಮಿ. ಈ ಪ್ರಾರ್ಥನೆಗಳನ್ನು ಸ್ವಾಮಿ ನಿಮ್ಮ ತಂದೆ ಜೋಸಫರ ಮೂಲಕ, ನಿಮ್ಮ ತಾಯಿ ಮರಿಯಮ್ಮನವರ ಮೂಲಕ ನಿಮ್ಮ பாதದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮி. ஆமென். அன்பின் பரம்பொருள் இறைவா, அப்பா இயேசுவை, ஆப்பிரிக்கா தேசத்தில் வாழ்கின்ற மக்கள் அனைவரையும் உன் பாதம் கொடுத்து விசுவாசத்தோடு ஜெபிக்கிறோம் ஆண்டவரே. இதோ இந்த மக்கள் அனைவருமாய் நிறைவாய் ஆசீர்வதியும். இவர்கள் படும் துன்ப துயரங்களிலிருந்து விடுதலை தாரும். இவர்கள் அனைவருக்கும் நல்ல உடல் உள்ள சுகத்தை தாரும். இதோ பாவ வாழ்க்கையில் வாழ்கின்ற இந்த மக்களை ஆசீர்வதித்து உம்முடைய வார்த்தைகளை புரிந்து கொண்டு உம்முடைய வார்த்தைகளை படித்து அதை தியானித்து அதன்படி நடக்கின்ற பிள்ளைகளாக மாற்றும் ஆண்டவரே. இதோ இவர்களுடைய வாழ்விலே தூய ஆவியானவர் துணை இருந்து இவர்கள் ஒவ்வொருவருமாய் ஆசீர்வதித்து தூய ஆவியின் ஆற்றலோடு வாழும் வரத்தை இவர்களுக்கு நிறைவாக தந்துள்ளோம். இந்த நாட்டிலே எந்த விதமான தீய சக்திகளும் அணுகாத உணமாய் பாதுகாத்து உம்முடைய தூய ஆவியின் ஆற்றலோடு வாழ கிருபை செய்தல வேண்டுமாய் ஜெபிக்கிறோம் ஆண்டவரே. ஆமென். ಈಗ ನಾವು ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದೆಂದು ಹೇಳಿದ್ದೀರಿ. ಹೌದು ತಂದೆಯೇ. ಅಪ್ಪ, ಮುಖ್ಯವಾಗಿ ದೇವರ ಸುವಾರ್ತೆಯನ್ನು ಸಾರುವ ಕುಟುಂಬವಾಗಿ ನಮ್ಮ ಕುಟುಂಬಗಳು ಮಾರ್ಪಡಬೇಕೆಂದು ಪ್ರಾರ್ಥಿಸುತ್ತೇನೆ ತಂದೆಯೇ. ಅಪ್ಪ, ದೇವರ ಸುವಾರ್ತೆ ಎಂದರೆ ಅಪ್ಪ ಪವಿತ್ರ ಒಡಂಬಡಿಕೆಯಲ್ಲಿರುವುದನ್ನು ಸಾರುವುದು ಮಾತ್ರ ಅಲ್ಲ ತಂದೆಯೇ. ಅಪ್ಪ, ನಾನು ನನ್ನ ಜೀವನದಲ್ಲಿ ನನ್ನ ಗಂಡನ ಜೊತೆ ನನ್ನ ಮಕ್ಕಳ ಜೊತೆ ಆ ದೇವರ ಸುವಾರ್ತೆಯಂತೆ ನಾನು ಬಾಳಿ ತೋರಿಸಬೇಕು ತಂದೆಯೇ. ಕಷ್ಟ ದುಃಖಗಳಲ್ಲಿ ಅಪ್ಪ ನಾನು ನಡೆದುಕೊಳ್ಳುವ ನಡೆ ನುಡಿಯಲ್ಲಿ ಅಪ್ಪ ನಮ್ಮ ಮಕ್ಕಳಿಗೆ ದೇವರ ಸುವಾರ್ತೆ ಪ್ರೀತಿ ಹೇಗಿದೆ ನಾನು ತೋರಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ತಂದೆಯೇ. ಅಪ್ಪ, ದೇವರ ಸುವಾರ್ತೆಯನ್ನು ಸಾರುವುದು ನನ್ನ ಕುಟುಂಬದಲ್ಲಿ ಶುರು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ತಂದೆಯೇ. ಅಪ್ಪ, ಯಾವ ಕಷ್ಟ ತೊಂದರೆ ದುಃಖ ಬಂದರೂ ಸಹ ಅದು ದೇವರಿಗೋಸ್ಕರ ತಾಳ್ಮೆಯಿಂದ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗೆ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ತಂದೆಯೇ. ಅಪ್ಪ, ಎಷ್ಟೋ ಕುಟುಂಬಗಳು ದೇವರಿಗೆ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುತ್ತಾರೆ, ಆದರೆ ತನ್ನ ಕುಟುಂಬದವರಿಗೆ ಮಾತ್ರ ಅವರು ಅದಕ್ಕೆ ಯಥೇಚ್ಛವಾಗಿ ನಡೆದುಕೊಳ್ಳುತ್ತಿದ್ದಾರೆ ತಂದೆಯೇ. ಹೌದು ಸ್ವಾಮಿ, ದೇವರಿಗೆ ನಾನು ಒಳ್ಳೆಯ ಮಗಳಾಗಿ ಇರಬೇಕೆಂದರೆ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳ ಜೊತೆ ನಾನು ಒಳ್ಳೆಯ ತಾಯಿಯಾಗಿ ನನ್ನ ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿ ನಾನು ಇರಬೇಕು ತಂದೆಯೇ. ಅದಕ್ಕೆ ವಿನಯತೆ ದೀನತೆ ಹೇಗೆ ದೇವ ಮಾತೆಯವರು ಆ ವಿನಯತೆಯನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೋ ಅದೇ ರೀತಿ ನನ್ನ ಕುಟುಂಬದಲ್ಲಿ ತಾಯಿಯಾಗಿ ಆ ತಾಳ್ಮೆಯು ಆ ದೀನತೆ ಆ ವಿನಯತೆ ನಾನು ಅಳವಡಿಸಿಕೊಂಡು
ಕ್ರೈಸ್ತ ಜೀವನವೆಂದರೆ ಬರೀ ಸಂತೋಷದ ಜೀವನ ಮಾತ್ರ ಅಲ್ಲ ತಂದೆಯೇ, ಕಷ್ಟ ತುಂಬಿದ ಜೀವನ. ಆ ಜೀವನವನ್ನು ನಾನು ನಡೆಸಿದ್ದೇನೆ ತಂದೆಯೇ. ಮತ್ತು ಇನ್ನು ಮುಂದೆ ನನ್ನ ಮಕ್ಕಳಿಗೂ ಸಹ ಒಂದು ಒಳ್ಳೆಯ ಮಾರ್ಗದರ್ಶನಾಗಿ ನಾನು ಇರಬೇಕೆಂದು ಎಲ್ಲ ಕುಟುಂಬದ ಸದಸ್ಯರು ಸಹ ಇದೇ ರೀತಿ ಆ ತಾಳ್ಮೆಯಿಂದ ಆ ದೇವರನ್ನು ಪ್ರೀತಿಸುತ್ತೇನೆ, ದೇವರೇ ನನ್ನ ಶುಭ ಸಂದೇಶ ಸಾರುತ್ತೇನೆ ಎಂದು ಮಾತ್ರ ನಾವು ಹೇಳಬಾರದು ತಂದೆಯೇ. ಆ ದೇವರ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ನಡೆದುಕೊಳ್ಳೋ ರೀತಿಯಲ್ಲಿ ನಮ್ಮನ್ನು ನೋಡಿ ಇವಳು ಕ್ರೈಸ್ತ ಕುಟುಂಬ ಅಂದರೆ ಹೀಗಿರಬೇಕೆಂದು ಇನ್ನೊಬ್ಬರು ನಮ್ಮನ್ನು ನೋಡಿ ಹೇಳಬೇಕೆಂದು ಪ್ರಾರ್ಥಿಸುತ್ತೇನೆ ತಂದೆಯೇ. ಈ ನಮ್ಮ ಪ್ರಾರ್ಥನೆ ನಮ್ಮ ಕರ್ತೃ ಯೇಸು ಕ್ರಿಸ್ತ ಮುಖಾಂತರ ಒಪ್ಪಿಸಿಕೊಡುತ್ತೇನೆ ಮಜ್ಜಿ ಒಳ್ಳೆಯ ತಂದೆಯೇ, ಆಮೆನ್. அன்பின் ஊற்றே இறைவா, ஐரோப்பிய நாட்டு மக்களுக்காக மன்றாடுகின்றோம். அவர்கள் இறை வார்த்தையை மறந்து உலக போக்கில் வாழ்ந்து கொண்டிருக்கின்றார்கள். அவர்களுக்கு நல்ல மனமாற்றத்தை தந்து இறை வார்த்தையை ஏற்றுக்கொள்ளும் வரத்தை தந்தரள வேண்டும் என்று இறைவா உம்மை மன்றாடுகின்றோம். യേശു പറഞ്ഞു, നിങ്ങൾ ലോകമെങ്ങും പോയി സുവിശേഷം പ്രഘോഷിക്കുവിൻ, സകല സൃഷ്ടികളോടും സുവിശേഷം പ്രസംഗിക്കുവിൻ. അന്ത്യം വരെ ഞാൻ നിങ്ങളുടെ കൂടെ ഉണ്ടായിരിക്കും, നിങ്ങൾ ആരും ഭയപ്പെടേണ്ട. കർത്താവായ യേശുവേ, എല്ലാ ധ്യാന ഗുരുക്കന്മാർക്കൂടി ഞങ്ങൾ പ്രാർത്ഥിക്കുന്നു. അങ്ങയ്ക്ക് വേണ്ടി വേല ചെയ്യുന്ന എല്ലാ ആത്മായ ദൈവ ശുശ്രൂഷകർക്ക് വേണ്ടി ഞങ്ങൾ പ്രാർത്ഥിക്കുന്നു. കർത്താവെ, ഈ കോവിഡ് കാലഘട്ടത്തിൽ ഈ കൊറോണ വൈറസിൻ്റെ ഈ മഹാമാരി അനുഭവിക്കുന്ന ഈ ദുരാവസ്ഥയിൽ അനേകം ദൈവ ശുശ്രൂഷകർ നിരാശയിൽ കഴിയുകയാണ്. അവരുടെ ജീവിതം വഴിമുട്ടി നിൽക്കുകയാണ്. അവരെല്ലാവരെയും പരിശുദ്ധാത്മാവിടെ നിറച്ച് വീണ്ടും ഉണർത്തണമേ എന്ന് ഞങ്ങൾ ഒരുമിച്ച് പ്രാർത്ഥിക്കുകയാണ്. ഈ ലോകത്തിലുള്ള എല്ലാ ആത്മായ ദൈവ ശുശ്രൂഷകരെയും പരിശുദ്ധാത്മാവിൻ്റെ വലിയ അഭിഷേകത്താൽ നിറച്ച് ജ്വലിപ്പിക്കണമേ. ജീവജലത്തിൻ്റെ അരുവികൾ അവരിലേക്ക് ഒഴുക്കപ്പെടട്ടെ നിങ്ങൾ പ്രാർത്ഥിക്കുന്നു. ദൈവമേ, അവിടുന്ന് പറഞ്ഞ് വിശ്വസിക്കുന്നവരുടെ കൂടെ ഈ അടയാളങ്ങളുണ്ടായിരിക്കും. അവർ എൻ്റെ നാമത്തിൽ പിശാചുക്കളെ ബഹിഷ്കരിക്കും, അവർ പുതിയ ഭാഷകൾ സംസാരിക്കും, അവർ സർപ്പങ്ങളെ കയ്യിലെടുക്കും, മാരകമായത് എന്തു കുടിച്ചാൽ അവരെ ഉപദ്രവിക്കുകയില്ല, അവർ രോഗികളുടെ മേൽ കൈകൾ വയ്ക്കും, അവർ സുഖം പ്രാപിക്കുകയും ചെയ്യും. ദൈവമേ, എല്ലാ അധികാരവും കൊടുത്ത് നിന്റെ മക്കളെ ഭൂമിയിലേക്ക് അയച്ചു. എന്നാൽ ഇന്ന് അവർക്ക് ശുശ്രൂഷ ചെയ്യാൻ പറ്റുന്നില്ല. അവരെ പരിശുദ്ധാത്മാവിൻ്റെ അഭിഷേകം നൽകി അനുഗ്രഹിക്കണമെന്ന് പ്രാർത്ഥിച്ച് ഞങ്ങൾ സ്തുതിക്കുന്നു. ഹല്ലേലൂയ, 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 ഹല്ലേലൂയ. Let us pray. God our Father, we thank you that you have called us to follow Christ, the Savior and Evangelizer. Passionately in love with your Son and sharing in His compassion for humanity, we put ourselves at the service of the Church for the evangelization of those most in need of your love. Father, help us to reach out with the healing touch of Christ, who calls us to holiness and to mission. Grant us the grace to build communities which are signs of your living presence, living by your goodness. For this we dedicate ourselves afresh to share with others what we have generously received from you. In this year, marked by the sufferings and challenges created by the COVID-19 pandemic, the missionary of the whole Church continues in light of the words of the prophet Isaiah, "Here am I, send me." In this extraordinary missionary month, we pray more vigorously that all of us may become witness to your goodness, full of love, strength and faith, for your glory and for the salvation of the world. Through Christ our Lord. Amen. ಆತ್ಮೀಯರೇ, ಈಗ ಪವಿತ್ರ ಗ್ರಂಥದ ಮುಖಾಂತರ ನಿಮಗೆ ಆಶೀರ್ವಾದವನ್ನು ನೀಡುತ್ತೇನೆ.
ಸರ್ವಶಕ್ತರಾದ ನಿತ್ಯ ದೇವರು ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. சின்ன மனுஷனுக்குள்ள பெரிய ஆண்டவர் வந்தா பெரிய பெரிய அற்புதங்கள் நடக்கும். உன் உள்ளத்துக்குள்ள தேவ வல்லவ வந்தா உன்னை கொண்டு எல்லாம் நடக்கும். சின்ன மனுஷனுக்குள்ள